ನಾವೊಂದು ಹೊಸ ಕನ್ಸ್ಟ್ರಕ್ಷನ್ ಕಮರ್ಷಿಯಲ್ ಒಂದು ಮಾಡ್ತಾ ಇದ್ವಿ. ಅದು ಹಳೆ ಮನೆ ಇತ್ತು. ಹಳೆ ಮನೆನ ಹೊಡೆದಾಕ್ಬಿಟ್ಟು ಮಾಡ್ತಾ ಇದ್ವಿ. ಫೌಂಡೇಶನ್ ತೆಗಿಬೇಕಾದ್ರೆ ಅದು ಹಳೆ ದಿಂಡೆಲ್ಲ ಬಂತು. ಓನರು ನಮ್ಮ ಸೆಂಟಿಮೆಂಟ್ ಇದೆ, ಇದನ್ನ ಯೂಸ್ ಮಾಡಿ ಅಂದ್ರು. ಇದು ಮಣ್ಣಲ್ಲಿತ್ತು, ಅದಕ್ಕೋಸ್ಕರ ಅದನ್ನ ಸಿಮೆಂಟ್ ಅಲ್ಲಿ ಹಿಡಿಯಲ್ಲ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ, ಕ್ಲೀನ್ ಮಾಡ್ತಾ ಇದೀವಿ. ಇದನ್ನ ನೀಟಾಗಿ, ಯಾಕಂದ್ರೆ ಮಣ್ಣಿದ್ರೆ ಸಿಮೆಂಟ್ ಅಲ್ಲಿ ಹಿಡಿಯಲ್ಲ. ನೀವೆಲ್ಲಾದ್ರೂ ಈ ತರ ಹಳೆ ಕಲ್ಲು ಯೂಸ್ ಮಾಡ್ತೀರಿ ಅಂದ್ರೆ ಕ್ಲೀನ್ ಮಾಡ್ಬಿಟ್ಟು, ಈ ವಿಡಿಯೋ ನಿಮ್ಗೆ ಅನುಕೂಲ ಆಗುತ್ತೆ, ಈ ವಿಡಿಯೋನ ನೋಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಫುಲ್ ಕ್ಲೀನ್ ಮಾಡಿ. ಏನಾದ್ರೂ ಸಪೋಸ್ ಅದ್ರಲ್ಲಿ ಗಟ್ಟಿ ಇದ್ರೆ ಸುತ್ತಿಗೆಯಲ್ಲಿ ಹೊಡ್ಕೊಂಡು, ಮತ್ತೆ ಮಣ್ಣು ಕರ್ನೇಲಿ ಕ್ಲೀನ್ ಮಾಡ್ಕೊಂಡು ಕೆರ್ಕೊಂಡು, ಒಂದು ಬ್ರಷ್ ಬರುತ್ತೆ, ಕಬ್ಬಿಣದ ಬ್ರಷ್. ಆ ಕಬ್ಬಿಣದ ಬ್ರಷ್ ಅಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಬೇಕು. ಉಜ್ಬೇಕು, ಚೆನ್ನಾಗಿ ಉರಿದ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು, ಅದು ಒಂದ್ಸರಿ ನೀರು ಹಾಕಿದ್ರೆ ಅದು ಹೋಗುತ್ತೆ, ನೀವೆಲ್ಲ ಉಜ್ಜಿದ್ಮೇಲೆ. ಅದನ್ನ ಒಂದ್ ಕಡೆ ಇಟ್ಕೊಳ್ಳಿ. ನೋಡಿ, ಅವಾಗ ನಿಮ್ಗೆ ಫೌಂಡೇಶನ್ ಅಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಕ್ಲೀನ್ ಆಗಿ ಸ್ಟ್ರಾಂಗ್ ಆಗ್ಬಿಡ್ತದೆ. ಅವಾಗ ನಿಮ್ಗೆ ಹಳೆ ಕಲ್ಲು ಯೂಸ್ ಆದಂಗೆ ಆಯ್ತು, ಸ್ಟ್ರಾಂಗು ಬಂದಂಗಾಯ್ತು. ಈ ತರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.